ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಮ್ಮ ಮನೆಗೆ ಒಂದು ಹೊಸ ಅತಿಥಿ ಬಂದಿದ್ದಾರೆ. ಅವರಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀವಿ. ನೋಡಿ, ಇವರೇ ಆ ಅತಿಥಿ. ಹೌದು, ಬೆಳಗ್ಗೆನೇ ಈ ಬರ್ಡು ಏನಕ್ಕೆ ಬಂತು ಅಂತ ಗೊತ್ತಿಲ್ಲ, ಜಸ್ಟ್ ಹೆಂಗೆ ಬಂತು ಅಂತಲೂ ಗೊತ್ತಿಲ್ಲ. ಯೂಶ್ವಲಾಗಿ ನಮ್ಮ ಡೋರ್ಸ್ ಎಲ್ಲ ಅದಕ್ಕೂ ನೆಟ್ಟಿದೆ, ಬಟ್ ಸ್ಟಿಲ್ ಇದು ಬಂದು ಏನಿಲ್ಲ ಅಂದ್ರೆ ಒಂದು 20 ಮಿನಿಟ್ಸು ಒಳಗಡೆನೇ ಇತ್ತು. ಅದು ಹೊರಗಡೆ ಹೋಗೋಕ್ಕೆ ಪಾಪ ದಾರಿ ಗೊತ್ತಾಗ್ತಾ ಇಲ್ಲ. ಎಲ್ಲನೂ ಡೋರ್ಸ್ ಓಪನ್ ಮಾಡಿದರೆ ಅದು ಹೋಗ್ತಾ ಇಲ್ಲ. ಇದೇ ಥರ ಭಯ ಪಟ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಡ್ತಾ ಇತ್ತು. ಕ್ಯೂಟ್ ಅಲ್ಲ ಅಂತ ಕ್ಯಾಪ್ಚರ್ ಮಾಡಿಕೊಂಡೆ. ಇಲ್ಲಿ ನಾನು ಹಬೆ ಕಡುಬು ಅಥವಾ ನುಚ್ಚಿನುಂಡೆ ಅಂತ ಕರೀತಾರೆ, ಇದಕ್ಕೆ ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇದನ್ನು ಬೇಯಿಸೋಕ್ಕೆ. ಬಟ್ ಇದ್ರ ಡೀಟೇಲ್ ರೆಸಿಪಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇದು ನಮ್ಮ ಆಂಟಿ ಮಾಡೋ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ. ನಾನು ಹೋಗೋಷ್ಟರಲ್ಲಿ ಆಲ್ರೆಡಿ ಅವ್ರು ರುಬ್ಬಿಟ್ಟಿದ್ರು, ಸೊ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನೆಕ್ಸ್ಟ್ ಇದನ್ನು ಡೀಟೇಲಾಗೆ ನಾನು ನಿಮ್ಮ ಜೊತೆ ಯಾವುದಾದ್ರು ಒಂದು ವ್ಲಾಗಲ್ಲಿ ಅಥವಾ ರೆಸಿಪಿನೇ ಶೇರ್ ಮಾಡ್ತೀನಿ. ಸೊ ಡೇಟ್ಸ್ ತರಬೇಕಾಗಿತ್ತು. ಸೊ ಅಜ್ಫಾನಿಗೆ ಬಂದಿದ್ವಿ. ನಾನು ಯಾವುದೋ ಒಂದು ವ್ಲಾಗಲ್ಲಿ ನಿಮಗೆ ಶೇರ್ ಮಾಡಿದ್ದೆ ಅಂದ್ಕೊತೀನಿ, ನೆನಪಿಲ್ಲ. ಬಟ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಡೇಟ್ಸು. ಆ ಸೈಜ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ತುಂಬ ನ್ಯಾಚುರಲ್ ಸ್ವೀಟ್ನೆಸ್ ಕೊಡುತ್ತೆ. ಸೊ ಅದು ರೆಗ್ಯುಲರಾಗೆ ಇಲ್ಲೊಂದು 6 ಮಂತ್ಸಿಂದ ತೊಗೊಂಡೋಗ್ತಾ ಇದ್ದೀವಿ. ಸೊ ಸ್ಟಾಕ್ ಇರಲಿಲ್ಲ, ಸೊ ಮತ್ತೆ ಕೇಳ್ಕೊಂಡು ಹೋಗೋಣ ಬಂದಿದೆಯಾ ಅಂತ ಬಂದ್ವಿ. ಬಟ್ ಬಂದಿತ್ತು ಸ್ಟಾಕ್ ಇದು. ಈ ಸ್ಟೋರಲ್ಲಿ ನನಗೇನು ಇಷ್ಟ ಆಗೋದು ಅಂದರೆ ಎಲ್ಲ ಪ್ರಾಡಕ್ಟು ಅಷ್ಟೇ ತುಂಬ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಇರುತ್ತೆ. ನಿಮಗೆ ಪ್ರೈಸ್ ಜಾಸ್ತಿ ಆದ್ರೂ ಪ್ರಾಡಕ್ಟ್ಸ್ ಆಗಿರ್ಬೋದು, ಡಿಫ್ರೆಂಟ್ ಕೈಂಡ್ಸ್ ಆಫ್ ಡೇಟ್ಸ್ ಆಗಿರ್ಬೋದು, ಡ್ರೈ ಫ್ರೂಟ್ಸು, ಚಾಕ್ಲೇಟ್ಸು, ಈ ಥರ ಏನೇನೋ ಐಟಮ್ಸ್ ಇರುತ್ತೆ. ಬಟ್ ಎಲ್ಲನೂ ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ. ನಮ್ಮನೇಲಿ ನಮ್ಮ ತಾತ ಡೇಟ್ಸ್ ತುಂಬ ತಿಂತಾರೆ. ತಿಂಗಳಿಗೆ ಏನಿಲ್ಲ ಅನ್ನೊಂದು 1/2 kg 1 kg ಅಷ್ಟು ಬೇಕೇ ಬೇಕು ಅವರಿಗೆ. ಸೊ ಖಾಲಿ ಆಗ್ತಾ ಇರುತ್ತೆ, ಅದಕ್ಕೆ ಇಲ್ಲಿ ರೆಗ್ಯುಲರ್ಗೆ ಮನೆ ಹತ್ರನೇ ಇರೋದ್ರಿಂದ ಇಲ್ಲೇ ಬಂದು ತೊಗೊಂಡು ಹೋಗ್ತೀವಿ. ಬಾದಾಮಿನೂ ಅಷ್ಟೇ, ನಿಮಗೆ ಅಂದರೆ ಮಾಮೂಲಿ ಕ್ವಾಲಿಟಿ ಇರೋದೇ ಇಲ್ಲ, ಇಲ್ಲೆಲ್ಲ ತುಂಬ ಚೆನ್ನಾಗಿರೋ ಕ್ವಾಲಿಟಿನೇ ಸಿಕ್ಕುತ್ತೆ. ಸೊ ಅಲ್ಲಿಂದ ಬಂದು ನಮ್ಮ ನೇಬರ್ ಒಬ್ಬರಿಗೆ ಸ್ಯಾರಿ ಬೇಕಾಗಿತ್ತು. ಅವ್ರದ್ದು ಫಂಕ್ಷನ್ಸ್ ಇದ್ದಿದ್ದರಿಂದ ಅವ್ರು ಸುಮಾರು ದಿನದಿಂದ ಹೇಳ್ತಾಯಿದ್ರು ಹೋಗೋಣ ಸ್ಯಾರಿ ಪರ್ಚೇಸ್ಗೆ ಅಂತ, ಡಿಸೈನರ್ ಸ್ಯಾರೀಸು. ಸೊ ನಾನು ಅವರು ಇಲ್ಲಿ ಮುಗ್ದಾಗೆ ಬಂದ್ವಿ, ಮಲ್ಲೇಶ್ವರಮಲ್ಲಿರೋ ಮುಗ್ಧಾ ಸ್ಟೋರ್ಗೆ. ಯೂಶ್ವಲಿ ನಾನು ಸ್ಯಾರಿ ಸೆಲೆಕ್ಟ್ ಮಾಡಿದ್ರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ, ಸ್ಯಾರಿ ಆಗಿ ಜ್ಯುವೆಲ್ರಿ ಆಗಲಿ. ಸೊ ಯೂಶ್ವಲಾಗಿ ನಾನು ಅವರೇ ಹೋಗ್ತಾ ಇದ್ವಿ. ಸ್ವಲ್ಪ ಗ್ಯಾಪ್ ಆಗಿತ್ತು, ಸೊ ಆಲ್ಮೋಸ್ಟ್ ಒಂದು 4-5 ಇಯರ್ಸೇ ಗ್ಯಾಪ್ ಆಗಿತ್ತು ನಾನು ಅವರು ಶಾಪಿಂಗ್ ಹೋಗಿ. ಮತ್ತು ನಾನು ಅವರೇ ಇವತ್ತು ಬಂದ್ವಿ. ಸ್ಯಾರಿ ಇಲ್ಲಿ ಮುಗ್ದಲ್ಲಿ ಆ್ಯಕ್ಚುಲಿ ಲಾಸ್ಟ್ ಫ್ಲೋರಲ್ಲಿ ಇದನ್ನು ಡಿಸೈನರ್ ಸ್ಯಾರೀಸ್ ಇಡ್ತಾಯಿದ್ರು. ಸೊ ಬೆಳಗ್ಗೆನೇ ಬೇಗ ಬಂದಿರೋದ್ರಿಂದ ನಮಗೆ ಚೆನ್ನಾಗೂ ತೋರಿಸಿದ್ರು, ಸುಮಾರು ಕಲೆಕ್ಷನ್ಸು ಇತ್ತು. ಇಲ್ಲಿ ಒಂದು ಸ್ಯಾರಿ ಪರ್ಚೇಸ್ ಮಾಡಿದ್ವಿ. ನೋಡಿ, ಇದೆಲ್ಲ ಬನಾರಸಿ ಸಿಲ್ಕು, ಆಮೇಲೆ ಸುಮಾರು ಏನೇನೋ ಐಟಮ್ಸ್ ಹೇಳ್ತಾಯಿದ್ರು ಹೆಸ್ರುಗಳು, ಟಸ್ಸರ್ ಸಿಲ್ಕ್ ಅಂತೆ ಯಾವ್ಯಾವುದೋ. ಬಟ್ ಚೆನ್ನಾಗಿತ್ತು ಕಲೆಕ್ಷನ್ಸು. ಪ್ರೈಸ್ ವೈಸ್ದು ಅಷ್ಟೇ ತುಂಬ ಅಫೋರ್ಡಬಲ್ ಆಗಿತ್ತು. ನೋಡಿ, ನಾವು ಈ ಎರಡರಲ್ಲಿ ಕನ್ಫ್ಯೂಷನಲ್ಲಿದ್ರಿ. ಸೊ ಎರಡರಲ್ಲಿ ಒಂದು ಸ್ಯಾರಿ ತೊಗೊಂಡ್ವಿ. ಸೊ ಬಿಲ್ಲಿಂಗ್ ಎಲ್ಲ ಆಯಿತು. ನೋಡಿ, ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಈ ಥರ ದೇವ್ರನ್ನ ಡೆಕೋರೇಟ್ ಮಾಡಿದ್ದಾರೆ ಲೆಫ್ಟ್ ಸೈಡಲ್ಲಿ ಬಿಲ್ಲಿಂಗಲ್ಲಿ. ಎಷ್ಟು ಚೆನ್ನಾಗಿದೆ ಅಂದರೆ ಇದು ಬಂದಿದ ತಕ್ಷಣ ನಿಮಗೆ ಬರೋದೇ ಟೆಂಪಲ್ ವೈಬ್ಸ್, ಕಂಪ್ಲೀಟ್ ಟೆಂಪಲ್ ವೈಬ್ಸೇ ಇದು. ಬಿಕಾಸ್ ಎವ್ರಿ ಫ್ಲೋರಲ್ಲೂ ನಿಮಗೆ ಒಂದು ಆರ್ಕಿಟೆಕ್ಚರ್ ಅವ್ರು ಕ್ರಿಯೇಟ್ ಮಾಡಿರೋದೇ ಒಂದು ಟೆಂಪಲ್ ಒಳಗಡೆ ಬಂದಾಗ ಹೆಂಗಿರುತ್ತೆ ಫೀಲಿಂಗ್, ಅದೇ ಥರನೇ. ಸ್ಯಾರೀಸ್ ಕೂಡ ಚೆನ್ನಾಗಿತ್ತು. ನಾವು ರೇಷ್ಮೆ ಸೀರೆನೇನು ಎಕ್ಸ್ಪ್ಲೋರ್ ಮಾಡಿಲ್ಲ, ಬರೀ ಡಿಸೈನರ್ ಸ್ಯಾರೀಸ್ ನೋಡಿದ್ದು. ಸೊ ಅದರಲ್ಲಿ ನನಗೆ ಕಲೆಕ್ಷನ್ಸು ಇಷ್ಟ ಆಯಿತು, ಒಂದು ಕೂಡ ನಾವು ಪರ್ಚೇಸ್ ಮಾಡಿದ್ವಿ. ಸೊ ಅಲ್ಲಿಂದ ನಾವು ಸುದರ್ಶನ್ಗೆ ಹೋದ್ವಿ. ಸೊ ಬೇರೆ ಸ್ಯಾರೀಸ್ ನೋಡೋಣ, ಒಂದೇ ಕಡೆ ಸ್ಟೋರಲ್ಲಿ ತೊಗೊಳೋದು ಬೇಡ ಅಂದ್ಬಿಟ್ಟು ಇಲ್ಲಿ ಸುದರ್ಶನಲ್ಲೂ ಸುಮಾರು ಇಷ್ಟ ಆಯಿತು. ಬಟ್ ಇಲ್ಲಿ ನಾವೇನು ತೊಗೊಳಕ್ಕೆ ಹೋಗಲಿಲ್ಲ. ಬಟ್ ಅವರು ಇದ್ರ ಮೊದಲು ಡ್ರೆಸ್ ತೊಗೊಳ್ಳೋಣ ಅಂದ್ಕೊಂಡು ಡ್ರೆಸ್ ಪರ್ಚೇಸ್ ಮಾಡಿದ್ವಿ ನಾವು. ಬಟ್ ಇಲ್ಲೂ ಅಷ್ಟೇ ರೆಗ್ಯುಲರಾಗೆ ನಂಗೆ ಸುದರ್ಶನ್ ಅಂದರೆ ತುಂಬ ಫೇವ್ರೇಟು. ನಾನು ಜಾಸ್ತಿ ಹೋಗೋದೇ ಈ ಸ್ಟೋರ್ಗೆ, ಮಲ್ಲೇಶ್ವರಮಲ್ಲಿರೋ ಸ್ಟೋರ್ಗೆ ಮತ್ತು ಚಿಕ್ಕಪೇಟೆಯಲ್ಲಿರೋ ಸ್ಟೋರ್ಗೆ. ಇವೆರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸು. ಸರಿ, ಒಂದು ಸ್ಯಾರಿಗೆ ಇನ್ವೆಸ್ಟ್ ಮಾಡಿದ್ವಿ, ಇನ್ನು ಮಿಕ್ಕಿದ್ದು ಡ್ರೆಸ್ಸಸ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಡ್ರೆಸ್ ನೋಡಿದ್ವಿ. ಡ್ರೆಸ್ ಕೂಡ ಚೆನ್ನಾಗಿತ್ತು. ಆ್ಯಕ್ಚುಲಿ ಸುದರ್ಶನ್ ಅಲ್ಲ, ಡ್ರೆಸ್ಸಸ್ ಬಂದು ಶ್ರೀನಿಧಿ ಸಿಲ್ಕ್ಸ್ ಅಂತ. ಸೊ ಇದು ಮಲ್ಲೇಶ್ವರಮಲ್ಲೇ ಬರುತ್ತೆ. ಇಲ್ಲಿ ತುಂಬ ಅಫೋರ್ಡಬಲ್ ರೇಂಜಲ್ಲಿ ತುಂಬ ಅಂದರೆ ತುಂಬ ವೆರೈಟಿ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ. ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು. ಅಲ್ಲೂ ಕೂಡ ಡೈಲಿ ಅವ್ರದ್ದು ಹೊಸ ಅಪ್ಡೇಟ್ಸ್ ಏನಿದೆ ಡ್ರೆಸ್ದಾಗಿರ್ಬೋದು, ಸ್ಯಾರೀಸ್ದಾಗಿರ್ಬೋದು ಅಲ್ಲಿ ಹಾಕ್ತಿರ್ತಾರೆ. ಸೊ ನಾವು ಅದರಲ್ಲಿ ನೋಡಿಕೊಂಡೇ ಹೋಗಿದ್ದು. ಚೆನ್ನಾಗಿತ್ತು. ನಮಗೆ ಆನ್ಲೈನಲ್ಲಿ ಏನು ತೋರಿಸ್ತಾರೋ ಅದೇ ಡ್ರೆಸ್ಸಸ್ಸೇ ತೋರಿಸಿದ್ರು. ಡ್ರೆಸ್ಸಸ್ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು, ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು. ಇಲ್ಲೂ ನಾವು ಒಂದೆರಡು ಡ್ರೆಸ್ ತೊಗೊಂಡ್ವಿ. ಸರಿ, ತೊಗೊಂಡು ಸ್ವಲ್ಪ ಜ್ಯುವೆಲ್ರಿ ಐಟಮ್ಸ್ ಬೇಕಾಗಿತ್ತು. ಸೊ ನಾವು ಈ ಸ್ಟೋರಿಗೆ ಬಂದ್ವಿ. ರೆಗ್ಯುಲರಾಗೆ ನಾನು ಜ್ಯುವೆಲ್ರಿ ಆಗಿರ್ಬೋದು,
ಏನೇನು ಐಟಮ್ಸ್ ಬೇಕು ಫ್ಯಾನ್ಸಿ ಐಟಮ್ಸ್ ಎಲ್ಲ ಇಲ್ಲೇ ತೊಗೊಳ್ಳೋದು. ಇವ್ರ ಹತ್ರ ತುಂಬ ಕಲೆಕ್ಷನ್ಸ್ ಇದೆ, ಹ್ಯೂಜ್ ಕಲೆಕ್ಷನ್ಸು. ಸೊ ಅಲ್ಲಿಂದ ಬಂದು ಮನೆಗೆ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಸ್ವಲ್ಪ ಮನೆಗೆ ರೇಷನ್ ಬೇಕಾಗಿತ್ತು. ಸೊ ನಾವು ಬಂದಿದ್ದು ನಮ್ಮ ರೆಗ್ಯುಲರ್ ಪ್ಲೇಸ್ ಮೆಟ್ರೋ ಹೋಲ್ಸೇಲ್ಗೆ. ಯೂಶಲಿ ಇಲ್ಲಿ ಬಂದುಬಿಟ್ರೆ ಎಲ್ಲ ರೇಷನ್ನು ಆರಾಮಾಗಿ ಒಂದೇ ಸಲ ತೊಗೊಂಡೋಗ್ಬೋದು. ಇನ್ನು ಆಫರ್ ಕೂಡ ಅದು ಇದು ನಡೀತಾ ಇರುತ್ತೆ. ಸೊ ಆಫರಲ್ಲಿ ನೋಡಿ ನಾವು ತೊಗೊಳ್ಬೋದು. ಕೆಲವೊಂದು ಬಿಸ್ಕೆಟ್ಸ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ಈ ಥರ ಸುಮಾರು ಐಟಮ್ಸು ನಮಗೆ ಇಲ್ಲಿ ಆಫರಲ್ಲೂ ಕೂಡ ಸಿಗುತ್ತೆ. ಬಟ್ ಏನಂದರೆ ನಾವು ಸ್ವಲ್ಪ ನೋಡಿ ಮಾಡಿ ತೊಗೊಳ್ಬೇಕು. ಡೇಟ್ಸ್ ಆಗಿರ್ಬೋದು, ಎಕ್ಸ್ಪೈರಿ ಡೇಟ್ಸು ಆ ಥರ. ಇನ್ನು ಯೂಶಲಿ ರೇಷನ್ ಬಿಟ್ಟರೆ ನಾವು ರೆಗ್ಯುಲರಾಗಿ ಇಲ್ಲಿ ಏನೂ ತೊಗೊಳ್ಳಲ್ಲ. ಲೈಕ್ ಕಿಚನ್ ಐಟಮ್ಸ್ ಆಗಿರ್ಬೋದು, ನೋಡಿ ಈ ಥರ ಡ್ರೆಸ್ಸಸ್ ಆಗಿರ್ಬೋದು, ಇದೆಲ್ಲ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಅಥವಾ ಈ ಥರ ರೇಷನ್ ಐಟಮ್ಸ್ ಮಾತ್ರನೇ ನಾವು ತೊಗೊಳ್ಳೋದು. ಸೊ ರೇಷನ್ ಶಾಪಿಂಗ್ ಎಲ್ಲ ಆಯಿತು, ಮುಗಿಸ್ಕೊಂಡು ನಾವು ಬಂದಿದ್ದು ಕದಂಬ ಕೆಫೆಗೆ. ಇದಿರೋದು HMTಲಿ. ಸೊ ಸ್ವಲ್ಪ ರಿಫ್ರೆಶ್ಮೆಂಟ್ಗೋಸ್ಕರ ಇಲ್ಲಿ ಕಾಫಿ ರೆಗ್ಯುಲರಾಗಿ ಕುಡಿತೀವಿ ನಾವು. ಸಂಜೆ ಹೊತ್ತು ನನ್ನ ಮಗನ ಹೊರಗಡೆ ಕರ್ಕೊಂಬಂದಾಗ ಇಲ್ಲೇ ಬರೋದು. ಅವನಿಗೆ ಪಿಜ್ಜಾ ಏನಾದರೂ ಕೊಡಿಸ್ತೀವಿ, ಒನ್ಸ್ ಇನ್ ಎ ವೈಲ್ ಅಲ್ವಾ. ಸೊ ನಾವು ಕಾಫಿ ಕುಡಿತೀವಿ. ಇವತ್ತು ನಾವು ಕೂಡ ಪಿಜ್ಜಾ ತೊಗೊಂಡಿದ್ವಿ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಬಟ್ ಯೂಶ್ವಲಾಗಿ ಚೀಸಿ ಪಿಜ್ಜಾ ತೊಗೊಳ್ಳೋದು. ಇವತ್ತು ಸ್ವಲ್ಪ ಟಾಪಿಂಗ್ಸು ಹಾಕ್ಸ್ಕೊಂಡಿದ್ವಿ, ಚೆನ್ನಾಗಿತ್ತು. ಮೇನ್ ಕಾಫಿ ಚೆನ್ನಾಗಿರುತ್ತೆ ಇಲ್ಲಿ. ಕಾಫಿ ಅಂತೂ ಸಖತ್ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಇವಾಗಂತೂ. ಹೊರಗಡೆ ಬಂದಾಗ ಒಂದು ಲೋಟ ಕಾಫಿ ಕುಡ್ಕೊಂಡಿರೋ ಮನೆಗೆ ಹೋಗಲ್ಲ, ಹಂಗಾಗ್ಬಿಟ್ಟಿದೆ ಇವಾಗ. ಚಳಿಗೋ ಅಥವಾ ಕ್ರೇವಿಂಗ್ಸ್ಗೋ ಗೊತ್ತಿಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನನ್ನ ವ್ಲಾಗ್ನ ಎಂಡ್ ಮಾಡೋ ಟೈಮ್. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.